ಪ್ರಾರ್ಥಿಸಿಕೊಳ್ಳುತ್ತಿದ್ದೇವೆ. ಎಲ್ಲರೂ ಎದ್ದು ಅಸಹ್ಯ ಪಡಬೇಡ, ತನ್ನ ಬಣ್ಣಿಸಬೇಡ, ಇದ್ರು ಕೈಯಲು ಬೇಡ. ಇದೇ ಅಂತರಂಗ ಸುದ್ದಿ, ಇದೇ ಬಹಿರಂಗ ಸುದ್ದಿ, ಇದೇ ನಮ್ಮ ಕೂಡಲ ಸಂಗಮ ಒಲಿಸುವ ಪರಿ. ನಾವು ಏನು ಅಭಿನಂದನೆಗಳು. ಪಡ್ಕೊಂಡಿದ್ದೆ, ಅವರಿಗೂ ಅಭಿನಂದನೆಗಳು. ನಾನು ಒಂದು ಸ್ಲೋಗನ್ ಹೇಳ್ತೀನಿ, ನಾನು ಹೇಳಿದ ಪ್ರಕಾರ ನೀವು ಹೇಳಬೇಕು. ಫಸ್ಟ್ ಒಂದು ಸ್ಲೋಗನ್, ಒಂದನೇ ಹಂತ, ಎರಡನೇ ಹಂತ ಒಂದು ಸ್ಲೋಗನ್. ಫಸ್ಟ್ ನಾನು ಜೈ ಜವಾನ್ ಅಂತೀನಿ, ತಾವು ಜೈ ಕಿಸಾನ್ ಅನ್ಬೇಕು. ಇದಾದ್ಮೇಲೆ ನಾನು ಜೈ ಪೌರ ಕಾರ್ಮಿಕ ಅಂತೀನಿ, ಜೈ ಜೈ ಪೌರ ಕಾರ್ಮಿಕ ಅಂತ ಹೇಳ್ಬೇಕು. ಅರ್ಥ ಆಯ್ತಾ? ಜೈ ಜವಾನ್, ಜೈ ಜವಾನ್, ಜೈ ಪೌರ ಕಾರ್ಮಿಕ, ಜೈ ಪೌರ ಕಾರ್ಮಿಕ. ಥ್ಯಾಂಕ್ ಯು. ಈ ಒಂದು ಆತ್ಮವಿಶ್ವಾಸ, ಈ ಒಂದು ನಿಖರತೆ ನಿಮ್ಮೆಲ್ಲರಲ್ಲಿ ಸೆಪ್ಟೆಂಬರ್ 23ನೇ ತಾರೀಕು ಪೌರ ಕಾರ್ಮಿಕ ದಿನಾಚರಣೆ ಅಂತೇಳಿ ಮಾನ್ಯ ರಾಜ್ಯ ಸರ್ಕಾರದ ವತಿಯಿಂದ ನಾವು ಈ ಒಂದು ಕಾರ್ಯಕ್ರಮವನ್ನು ಮಾಡುತ್ತೇವೆ. ತಮಗೆಲ್ಲ ಗೊತ್ತಿರುವ ಹಾಗೆ 23ನೇ ತಾರೀಕು ನಾವು ಈ ಒಂದು ಕಾರ್ಯಕ್ರಮ ಹಮ್ಮಿಕೊಳ್ಳಲಿಕ್ಕೆ ಒಂದು ಪ್ರತ್ಯೇಕವಾದ ಒಂದು ದಿನವನ್ನು ನಿಗದಿಪಡಿಸಿ ಮಾನ್ಯ ಸರ್ಕಾರ ನಮ್ಮ ಪೌರ ಕಾರ್ಮಿಕರಿಗೆ ಇಡೀ 365 ದಿನ ತಾವೆಲ್ಲರೂ ಏನು ಸೇವೆಯಲ್ಲಿ ಕಾರ್ಯನಿರತರಾಗಿ ತಮ್ಮ ಒಂದು ಸೇವೆಯನ್ನು ತಮ್ಮ ಒಂದು ಇಲ್ಲಿ ನಮ್ಮ ಒಂದು ನಗರಕ್ಕೆ ಮೀಸಲಿಟ್ಟು ಎಲ್ಲ ಕಾರ್ಯಪ್ರವೃತ್ತರಾಗಿ ತಾವೆಲ್ಲ ಒಂದು ಈ ಗಂಗಾವತಿ ನಗರವನ್ನು ಸ್ವಚ್ಛವಾಗಿ ಇಡಲಿಕ್ಕೆ ಎಲ್ಲ ಶ್ರಮಿಸುತ್ತಿದ್ದೀರಿ. ಅದಕ್ಕಾಗಿ ಮಾನ್ಯ ಸರ್ಕಾರ ತಮಗೆ ಎಲ್ಲ ಒಂದು ಗೌರವವನ್ನು ಸೂಚಿಸಲಿಕ್ಕೆ ಈ ಒಂದು ದಿನವನ್ನು ನಿಗದಿಪಡಿಸಲಾಗಿರುತ್ತೆ. ತಮಗೆಲ್ಲ ಗೊತ್ತಿರುವ ಹಾಗೆ ಎಲ್ಲ ನಗರ ಸ್ಥಳೀಯ ಸಂಸ್ಥೆಗಳಲ್ಲಿ, ಮಹಾನಗರ ಪಾಲಿಕೆಗಳಲ್ಲಿ ಇವತ್ತಿನ ದಿನ ಎಲ್ಲ ನಮ್ಮ ನಗರ ಪೌರ ಕಾರ್ಮಿಕರು, ನಗರಸಭೆ ಪೌರ ಕಾರ್ಮಿಕರು, ಪುರಸಭೆ ಪೌರ ಕಾರ್ಮಿಕರು, ಪಟ್ಟಣ ಪಂಚಾಯತಿ ಪೌರ ಕಾರ್ಮಿಕರು, ಮಹಾನಗರ ಪಾಲಿಕೆ ಪೌರ ಕಾರ್ಮಿಕರು ಹಾಗೂ ಎಲ್ಲ ಸಿಬ್ಬಂದಿ ವರ್ಗದವರೊಂದಿಗೆ ಎಲ್ಲ ನಗರಸಭೆಯ ಸ್ಥಳೀಯ ಸಂಸ್ಥೆಗಳ ಜನಪ್ರತಿನಿಧಿಗಳು, ಅಧ್ಯಕ್ಷರು, ಉಪಾಧ್ಯಕ್ಷರ ಅವರ ಒಂದು ಹಾಜರಾತಿಯೊಂದಿಗೆ, ಅವರ ಒಂದು ಸಮ್ಮುಖದಲ್ಲಿ, ನಿಮ್ಮ ಒಂದು ಸಂಯೋಗದೊಂದಿಗೆ ಈ ಕಾರ್ಯಕ್ರಮವನ್ನು ಯಾಕೆ ಮಾಡ್ತಾರೆ ಅಂತ ಹೇಳಿದ್ರೆ, ಜನಪ್ರತಿನಿಧಿಗಳು ನಿಮ್ಮ ಜೊತೆಗಿದ್ದಾರೆ ಅಂತ ಒಂದು ಇದನ್ನು ತೋರಿಸಲಿಕ್ಕೆ. ಒಂದು ಕನ್ನಡಿ ಇದ್ದಾಗ, ಒಂದು ಕನ್ನಡಿಯಲ್ಲಿ ನಾವು ಇಬ್ಬರು ನೋಡಿದ್ರೆ ಇಬ್ಬರು ಕಾಣ್ತೀವಿ, ಒಬ್ಬರು ನೋಡಿದ್ರೆ ಒಬ್ಬರು ಕಾಣ್ತೀವಿ. ಅದಕ್ಕೆ ನಮ್ಮ ಒಂದು ನಗರಸಭೆ ಕನ್ನಡಿ ಅಂದ್ರೆ ಈ ಕನ್ನಡಿಯಲ್ಲಿ ಎರಡು ಒಂದು ಜೋಡೆತ್ತುಗಳ ತರ ನಾವು ನಗರಸಭೆ ಸಿಬ್ಬಂದಿ ವರ್ಗದವರು, ಅಧಿಕಾರಿ ಸಿಬ್ಬಂದಿ ವರ್ಗದವರ ಒಂದು ಜೋಡಿ, ಆಮೇಲೆ ನಗರಸಭೆ ಸದಸ್ಯರು, ನಗರಸಭೆ ಅಧ್ಯಕ್ಷರು ಮತ್ತೆ ಸ್ಥಾಯಿ ಸಮಿತಿ ಚೇರ್ಮನ್ಗಳು ಇವರೆಲ್ಲರೂ ಒಂದು ಜೋಡಿ. ಇದು ಒಂದು
ನಮ್ಮದು ನಗರಸಭೆ ಒಂದು ರಥ ಇದ್ದಾಗೆ ಈ ರಥಕ್ಕೆ 2 ಚಕ್ರಗಳು, ಆ 2 ಚಕ್ರಗಳು ಒಂದು ಕೌನ್ಸಿಲ್ ಬಾಡಿ, ಒಂದು ಅಡ್ಮಿನಿಸ್ಟ್ರೇಷನ್ ಬಾಡಿ. ಈ 2 ಚಕ್ರಗಳು ಒಂದೇ ಟ್ರ್ಯಾಕ್ ಅಲ್ಲಿ ಸಮಾನವಾಗಿ ಹೋದ್ರೆ ಮಾತ್ರ ಈ ನಗರಸಭೆ ನಾವು ಚೆನ್ನಾಗಿ ನಡೆಸಲಿಕ್ಕೆ, ಒಂದು ಒಳ್ಳೆಯ ಆಡಳಿತ ಕೊಡಲಿಕ್ಕೆ ನಮಗೆ ಅನುಕೂಲ ಆಗುತ್ತೆ. ಇದರಲ್ಲಿ ಅಥವಾ ಅಧಿಕಾರಿ ಸಿಬ್ಬಂದಿ ವರ್ಗದವರಾಗಲಿ ಅಥವಾ ಆಡಳಿತ ವರ್ಗದವರಾಗಲಿ ಏನಾದರೂ ಸ್ವಲ್ಪ ಅಂಕು ಡಬ್ಬುಗಳಾದರೆ ಏನಾಗುತ್ತೆ, ಆ ಚಕ್ರ ಅವಾಗಲೇ ಬ್ಯಾಲೆನ್ಸ್ ತಪ್ತಾ ಇರ್ತದೆ. ಅದಕ್ಕೆ ಆ ಬ್ಯಾಲೆನ್ಸ್ ತಪ್ಪದೇ ಹೋಗ್ಲಿಕ್ಕೆ ಸೆಂಟ್ರಲ್ಲಿ ಒಬ್ರು ಇರ್ತಾರೆ, ಯಾರು ಕಮಿಷನರ್ ಅಂತ ಇರ್ತಾರೆ. ಕಮಿಷನರ್ ಅನ್ನೋರು ಯಾರು, ಇಬ್ಬರನ್ನ ಬ್ಯಾಲೆನ್ಸ್ ಮಾಡಬೇಕು. ಈಗ ಅಧಿಕಾರಿಗಳನ್ನ ಬ್ಯಾಲೆನ್ಸ್ ಮಾಡಬೇಕು, ಹೀಗೆ ಕೌನ್ಸಿಲ್ನ ಬ್ಯಾಲೆನ್ಸ್ ಮಾಡಬೇಕು. ಜಸ್ಟ್ ಲೈಕ್ ಒಂಥರ ಅಡ್ಮಿನಿಸ್ಟ್ರೇಷನ್ಗೆ ಸೆಂಟ್ರಲ್ಲಿ ಕಮಿಷನರ್ ಅನ್ನೋನು ಏನು ಒಬ್ಬ ಮ್ಯಾನೇಜರ್ ತರ, ಆಫೀಸ್ ಮ್ಯಾನೇಜರ್ ಅಲ್ಲ, ಒಂದು ಏನಂತಾರೆ ಅಡ್ಮಿನಿಸ್ಟ್ರೇಷನ್ ಮ್ಯಾನೇಜರ್ ಅಂತ ಕಮಿಷನರ್ ಅನ್ನೋದು ಬಿಟ್ಟು ಅಡ್ಮಿನಿಸ್ಟ್ರೇಷನ್ ಮ್ಯಾನೇಜರ್ ಅಂತೇಳಿ ಒಂದು ಅದನ್ನ ಹೇಳಬೇಕಾಗುತ್ತೆ. ಅದೇ ರೀತಿಯಾಗಿ ಆ ತರ ಬ್ಯಾಲೆನ್ಸ್ ಮಾಡ್ಕೊಂಡು ಹೋದ್ರೆ ಮಾತ್ರ ನಮ್ಮ ಒಂದು ಈ ಆಡಳಿತ, ನಮ್ಮ ಒಂದು ಈ ಏನು ಕೌನ್ಸಿಲ್ ಪ್ರಜಾಪ್ರತಿನಿಧಿಗಳು ಏನಿರ್ತಾರೆ, ಜನರಿಂದ ಆಯ್ಕೆಯಾಗಿ ಬಂದ ನಮ್ಮ ಕೌನ್ಸಿಲ್ ಹಾಗೂ ನಮ್ಮ ಅಧಿಕಾರಿ ಸಿಬ್ಬಂದಿಗಳೊಂದಿಗೆ ನಾನು ನಿಮ್ಮ ಜೊತೆಯಲ್ಲಿ ಹೋದರೆ ಮಾತ್ರ ಈ ಅಧಿಕಾರ ಒಂದು ಅಡ್ಮಿನಿಸ್ಟ್ರೇಷನ್ ಒಂದು ಆಡಳಿತ ನಡೆಸಲಿಕ್ಕೆ ಒಂದು ಒಳ್ಳೆ ಅವಕಾಶ. ಪೌರ ಕಾರ್ಮಿಕರು ಅಂದ ತಕ್ಷಣ ನಮಗೆ ನೆನಪಾಗೋದು ದಿನ ಸೂರ್ಯ ಉದಯಿಸುವ ಮುನ್ನ, ಕತ್ತಲು ಕಳೆಯುವ ಮುನ್ನ ತಮ್ಮ ದಿನಚರಿಯನ್ನು ಪ್ರಾರಂಭ ಮಾಡತಕ್ಕಂಥ ಕಾರ್ಮಿಕ ವರ್ಗಕ್ಕೆ ಇವತ್ತಿನ ದಿನ ಶುಭ ದಿನ, ಒಂದು ಸಂತೋಷದ ದಿನ, ಸಮಾರಂಭದ ದಿನ. ಈ ದಿನದ ತಮ್ಮೆಲ್ಲರಿಗೂ ಸ್ವಾಗತವನ್ನು ಕೋರ್ತಾ ನನ್ನ ಪ್ರಾಸ್ತಾವಿಕ ನುಡಿಗಳನ್ನು ಪ್ರಾರಂಭ ಮಾಡ್ತಾ ಇದ್ದೇನೆ. ಮಳೆ ಇಲ್ಲದ ಸ್ಥಳದಲ್ಲಿ ಬೆಳೆ ಹಾಳಾಗುತ್ತದೆ, ಸಂಸ್ಕಾರ ಇಲ್ಲದ ಸ್ಥಳದಲ್ಲಿ ಪೀಳಿಗೆ ಹಾಳಾಗುತ್ತದೆ. ಬೆಳೆ ಇಲ್ಲದ ಸ್ಥಳದಲ್ಲಿ ಬೆಳೆ ಹಾಳಾಗುತ್ತದೆ, ಸಂಸ್ಕಾರ ಇಲ್ಲದ ಸ್ಥಳದಲ್ಲಿ ಪೀಳಿಗೆ ಹಾಳಾಗುತ್ತದೆ. ಸಮಾಜ ನಾವು ಏನನ್ನು ನಿರೀಕ್ಷೆ ಮಾಡ್ತಾ ಇದ್ದೀವಿ, ಆರೋಗ್ಯವನ್ನು ನಿರೀಕ್ಷೆ ಮಾಡ್ತಾ ಇದ್ದೀವಿ, ಸಂಸ್ಕೃತಿಯನ್ನು ನಿರೀಕ್ಷೆ ಮಾಡ್ತಾ ಇದ್ದೀವಿ, ನ್ಯಾಯ, ಧರ್ಮ, ಸಂತೋಷ ಇವುಗಳನ್ನು ನಾವು ನಿರೀಕ್ಷೆ ಮಾಡ್ತಾ ಇದ್ದೀವಿ. ಈ ಸಮಾಜದಲ್ಲಿ ನಾವು ದಿನಂಪ್ರತಿ ಒಂದಲ್ಲ ಒಂದು ರೀತಿಯಿಂದ ಅನಾರೋಗ್ಯದ ಬಗ್ಗೆ ಆ ವಿಚಾರಗಳ ಬಗ್ಗೆ, ಸಮಾಜದಲ್ಲಿ ಕೆಟ್ಟ ಕೊಳಕುಗಳ ಬಗ್ಗೆ ಹೋಗಲಾಡಿಸ್ತಕ್ಕಂಥ ವಿಚಾರಧಾರೆಗಳನ್ನ ನಾವು ಇಂದು ನಿರೀಕ್ಷೆ ಮಾಡ್ತಾ ಇದ್ದೀವಿ. ಶತಶತಮಾನಗಳಿಂದ ನಮ್ಮ ಶರಣರು, ದಾಸರು, ವೇದ ಮುನಿಗಳು, ಋಷಿ ಮುನಿಗಳು ನಮ್ಮನ್ನು ಸಮಾಜದ ಒಂದು ದಿಕ್ಕಿನತ್ತ ಹಾಗೂ ಈ ಭವ್ಯ ಕಾರ್ಯಕ್ರಮಕ್ಕೆ ಅವರು ಯಶಸ್ವಿಗೊಳಿಸಿದ್ದಾರೆ ಅಂತ ಹೇಳ್ತಾ ನನ್ನ 2 ಮಾತುಗಳನ್ನು ಮುಗಿಸುತ್ತೇನೆ. ಹಾಗೂ ಇನ್ನೊಂದು ವಿಷಯ ಏನಂದ್ರೆ, ನಮ್ಮ ಪೌರ ಕಾರ್ಮಿಕರಿಗೆ ನಗರಸಭೆಯಿಂದ ಸೌಲಭ್ಯಗಳನ್ನು ದೊರಕುವ ಏನೇನು ಸೌಲಭ್ಯಗಳಿವೆ ಅವೆಲ್ಲ ನಾವು ಒದಗಿಸ್ತೀವಿ ಅಂತ ಹೇಳ್ತಾ ನನ್ನ 2 ಮಾತುಗಳನ್ನು ಮುಗಿಸ್ತೀನಿ. ಮೇಡಮ್ ಅವರಿಗೆ ಧನ್ಯವಾದಗಳು. ಎಲ್ಲರಿಗೂ ನಾನು ನಮಸ್ಕರಿಸುತ್ತಾ, ಈ ಪೌರ ಕಾರ್ಮಿಕ ದಿನಾಚರಣೆಯನ್ನು ನಮ್ಮ ನಗರಸಭೆಯಿಂದ ಅರ್ಥಪೂರ್ಣವಾಗಿ ಆಚರಿಸಲಾಗುತ್ತಿದೆ. ನಾವು ಸ್ಟಾರ್ಟ್ ಆಗಿ ಹೇಳ್ತೀನಿ, ನಮ್ಮ ಪೌರ ಕಾರ್ಮಿಕರಂದರೆ ನಮಗಿರುವಂಥ 2 ಕಣ್ಣುಗಳಿದ್ದಾಗೆ. ಒಂದು ಪೌರ ಕಾರ್ಮಿಕರು ಒಂದು ಕಣ್ಣು, ಇನ್ನೊಂದು ನಮ್ಮ ನಗರಸಭೆ ಸಿಬ್ಬಂದಿಯ ವರ್ಗದವರು ಇನ್ನೊಂದು ಕಣ್ಣು. ಯಾಕಂದರೆ ನಾವು ವಾರ್ಡುಗಳಲ್ಲಿ ಒಳ್ಳೆಯ ಹೆಸರನ್ನು ಗಳಿಸಲು ಇರುವವರೇ ಪೌರ ಕಾರ್ಮಿಕರು. ಪೌರ ಕಾರ್ಮಿಕರಿಂದನೇ ನಮ್ಮ ನಗರಸಭೆಯಿಂದ ನಮ್ಮ ಒಳ್ಳೆಯ ಹೆಸರನ್ನು ಗಳಿಸಲಿಕ್ಕೆ ಸಾಧ್ಯ, ನಾನು ಅನ್ಕೊಂಡಿರೋ ಮಟ್ಟಿಗೆ. ಹೀಗಾಗಿ ಪೌರ ಕಾರ್ಮಿಕರಿಗೆ ಈ ಪೌರ ಕಾರ್ಮಿಕ ದಿನಾಚರಣೆ ಹಾರ್ದಿಕ ಶುಭಾಶಯಗಳನ್ನು ತಿಳಿಸುತ್ತಾ, ಅದೇ ರೀತಿಯಾಗಿ ಅವರಿಗೆ ನಮ್ಮ ಸದಾ ಅವರ ಬೆನ್ನೆಲುಬಾಗಿ ಇರುತ್ತೇವೆ ಎಂದು ತಿಳಿಸಿ ನನ್ನ 2 ಮಾತುಗಳನ್ನು ಅಧ್ಯಕ್ಷರಲ್ಲ, ನಾವು ಪೌರ ಕಾರ್ಮಿಕರು ಮಾತಾಡೋ ಒಂದು ಮಾತು ಕೇಳಬೇಕಾಗಿ
ಅದಕ್ಕೆ ನೀವು ಮಸ್ಟ್ ನೀವು ಮಾತಾಡಬೇಕು, ಆಮೇಲೆ ಮಾತಾಡ್ತಾ ಅಂತ ಹೇಳಿದೆ ಕಮಿಷನರ್ಗೆ, ಇಲ್ಲ ನೀವು ಮಾತಾಡಂತಂದ್ರೆ ಅದಕ್ಕೆ ಪೌರಕಾರ್ಮಿಕರು ದಯವಿಟ್ಟು ಬಂದು ನೀವು ಏನು ಅನಿಸಿಕೆ ಅಭಿಪ್ರಾಯ ಇದೆ ಬಂದು ಸ್ಟೇಜ್ ಮೇಲೆ ಮಾತಾಡಬೇಕು. ಅದರಿಂದ ಸಮಯ ಬರೋದ್ರಿಂದ ನಾನು ಮಾತಾಡ್ಕೊಂಡು ನಾವೆಲ್ಲರೂ ಬೆಚ್ಚಗೆ ಹಾಸಿಗೆಯಲ್ಲಿ ಮಲ್ಕೊಂಡಾಗ ನಾವಿನ್ನೂ ಮಲ್ಕೊಂಡು ಕನಸು ಕಾಣ್ತಿರ್ತೀವಿ. ಅವಾಗಲೇ ಪೌರ ಕಾರ್ಮಿಕರು ತಮ್ಮ ಕೆಲಸವನ್ನು ಶುರು ಮಾಡುತ್ತೆ. ಯಾಕಂದ್ರೆ ನಾವು ಅವ್ರಿಗೆ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ನಾವು ಕಡಿಮೆನೆ. ಒಂದು ಅನುಭವ ಬೇಕಾಗಿರುತ್ತೆ. ಯಾವುದೇ ಒಬ್ಬ ವ್ಯಕ್ತಿ ಹಾಗೂ ವ್ಯಕ್ತಿಯ ಕೆಲಸದ ಬಗ್ಗೆ ಆ ಫೀಲ್ಡಲ್ಲಿ ಇಳಿದ್ರೆ ಮಾತ್ರ ನಮಗೆ ಅನುಭವ ಇರುತ್ತೆ. ನಾವು ನಗರಸಭೆ ಸದಸ್ಯರಾಗೋಕ್ಕಿಂತ ಮುಂಚೆ ಪೌರ ಕಾರ್ಮಿಕರಂದ್ರೆ ಯಾರು, ಪೌರ ಕಾರ್ಮಿಕರ ಬಗ್ಗೆ ಏನು ಅಂತ ಏನು ಗೊತ್ತಿದ್ದಿಲ್ಲ. ನಾವು ಯಾವಾಗ ನಗರಸಭೆ ಸದಸ್ಯರಾದ ಮೇಲೆ ಪೌರ ಕಾರ್ಮಿಕರ ಮಹತ್ವ ತಿಳಿತು. ನಮ್ಮ ದೇಶದಲ್ಲಿ 2 ಸ್ಲೋಗನ್ ಇದೆ, ಜೈ ಜವಾನ್ ಜೈ ಕಿಸಾನ್. 3ನೇದೊಂದು ಆ್ಯಡ್ ಮಾಡ್ಬೇಕು, ಜೈ ಪೌರ ಕಾರ್ಮಿಕ. ಯಾಕಂದ್ರೆ ಎಲ್ಲರೂ ಹೇಳ್ತಾರೆ ರೈತ ಸೈನಿಕ ಇಬ್ಬರು ದೇಶದ ಬೆನ್ನೆಲುಬು ಅಂತೇಳಿ. ಬಟ್ ಪೌರ ಕಾರ್ಮಿಕರು ಅವರು ಕೂಡ ನಮ್ಮ ದೇಶದ ಬೆನ್ನೆಲುಬು ಅಂತೇಳಿ ನಾನು ಈ ಸಂದರ್ಭದಲ್ಲಿ ಹೇಳಕ್ ಬಯಸ್ತೇನೆ. ಯಾಕಂದ್ರೆ ಪೌರ ಕಾರ್ಮಿಕರು ಇಲ್ಲದೆ ಯಾವ ಊರಿಲ್ಲ, ಯಾವ ನಗರ ಇಲ್ಲ. ಪೌರ ಕಾರ್ಮಿಕರಿದ್ರೆ ಮಾತ್ರ ಊರಿನ ಸ್ವಚ್ಛ ಅಂದ ಚಂದ ಇಲ್ಲ. ಅದೇ ರೀತಿಯಾಗಿ ನಾನು ಪೌರ ಕಾರ್ಮಿಕರು ಒಂದೆರಡು ಕಿವಿ ಮಾತು ಹೇಳ್ತಿದ್ದೇನೆ. ಯಾಕಂದ್ರೆ ಹಿಂದೆ ಇದ್ದಂತ ಕಮಿಷನರ್ಗಳ ಜೊತೆಗೆ ನಾನು ಜಾಸ್ತಿ ಒಡನಾಟ ಇದ್ದಿಲ್ಲ. ಈ ವಿರೂಪಾಕ್ಷ ಮೂರ್ತಿ ಅವರು ಬಂದಾಗ ಅವ್ರ ಕಾರ್ಯವೈಖರಿ, ಅವರು ಏನು ಅಡ್ಮಿನಿಸ್ಟ್ರೇಷನ್ ನೋಡಿ ನಾವು ಸ್ವಲ್ಪ ಅವ್ರ ಜೊತೆಗೆ ಕೈ ಜೋಡಿಸ್ಮೇಲೆ ಗೊತ್ತಾಯ್ತು ಅವರು ಯಾವಾಗಲೂ ನಿಮ್ಮ ಪೌರ ಕಾರ್ಮಿಕ ಒಳಿತನ್ನೇ ಬಯಸುವಂತ ವ್ಯಕ್ತಿತ್ವ. ಯಾಕಂದ್ರೆ ಹಳೆ ಕಮಿಷನರ್ ಇದ್ದಾಗ ನಿಮ್ಮ ಏನು ಸಂಬಳ ಹೆಂಗಾಗ್ತಿತ್ತು, ಇವಾಗ ಹೆಂಗಾಗ್ತಿದೆ, ಆಮೇಲೆ ನಿಮ್ಮ PF ಆಯ್ತು, ನಿಮ್ಮ TADS ಏನಿರ್ತವೆ ಎಲ್ಲಗಳು ಕರೆಕ್ಟ್ ಆಗಿ ಆಗ್ತಾ ಇದಾವ, ಎಲ್ಲ ಕೊಡ್ತಾ ಇದಾರ. ಹೌದಾ? ನೀವು ಕಮಿಷನರ್ ಒಂದ್ಸಲ ಜೋರಾಗಿ ಚಪ್ಪಾಳೆ ಹೊಡಿ. ಆಮೇಲೆ ಇನ್ನೊಂದು, ಅವರು ನಿಮಗೆ ದಯಮಾಡಿ ಹೇಳ್ತೀನಿ ಕೇಳ್ರಿ, ನಿಮಗೆ ಸೇಫ್ಟಿ ಮೆಜರ್ಮೆಂಟ್ಸ್ ಅಂದ್ರೆ ನೀವು ಕೆಲಸ ಮಾಡೋ ಟೈಮಲ್ಲಿ ನಿಮಗೆ ಕೆಲವು ಉಪಕರಣಗಳು ಕೊಟ್ಟಿದ್ದಾರೆ, ಹೆಲ್ಮೆಟ್ ಕೊಟ್ಟಿದ್ದಾರೆ. ಪೌರ ಕಾರ್ಮಿಕರ ಒಂದು ಹಬ್ಬ ಇದ್ದ ಹಾಗೆ ನಮ್ಮ ನಗರಸಭೆಯಲ್ಲಿ, ಗಂಗಾವತಿ ನಗರಸಭೆಯಲ್ಲಿ ಪೌರ ಕಾರ್ಮಿಕರು ಅಂದ್ರೆ ಸ್ವಚ್ಛತೆ, ಸ್ವಚ್ಛತೆ ಅಂದ್ರೆ ಪೌರ ಕಾರ್ಮಿಕರು. ನಂದು ಒಂದು ಸ್ಲೋಗನ್ ಇದೆ, ಈಗ ನಮ್ಮ ಮಾವನವರು ಹೇಳಿದ್ರು ಜೈ ಜವಾನ್ ಜೈ ಕಿಸಾನ್ ಜೈ ಪೌರ ಕಾರ್ಮಿಕ. ಇಲ್ಲ, ನನ್ನ ಸ್ಲೋಗನು ಪೌರ ಕಾರ್ಮಿಕರಂದ್ರೆ ಸ್ವಚ್ಛತೆ, ಸ್ವಚ್ಛತೆ ಅಂದ್ರೆ ಪೌರ ಕಾರ್ಮಿಕರೇ. ನಾವು ಇನ್ನ ಬೆಳಗಿನ ಜಾವ 4 ಗಂಟೆಗೆ ನಾವೆಲ್ಲ ರೆಸ್ಟಲ್ಲಿ ಇರ್ತೀವಿ. ಆ ಸಮಯದಲ್ಲಿ ನಮ್ಮ ಊರನ್ನು ಸ್ವಚ್ಛ ಮಾಡಲಿಕ್ಕೆ ನಾವು ಇನ್ನು ನಿದ್ದೆ ಮೊಬೈಲ್ ಇರ್ತೀವಿ, ನಾವು ಇನ್ನು ಇರೋದಿಲ್ಲ. ಆ ಸಮಯದಲ್ಲಿ ನಮ್ಮ ಪೌರ ಕಾರ್ಮಿಕರು ಎದ್ದು ನಮ್ಮ ನಗರವನ್ನು ಸ್ವಚ್ಛಗೊಳಿಸ್ತಾರೆ. ಪೌರ ಕಾರ್ಮಿಕರು ಇಲ್ಲದ್ರೆ ನಗರ ಸ್ವಚ್ಛ ಆಗಲಿಕ್ಕೆ ಚಾನ್ಸೇ ಇಲ್ಲ. ಈ ವೇದಿಕೆ ಮುಖಾಂತರ ಎಲ್ಲ ಪೌರ ಕಾರ್ಮಿಕರಿಗೆ ಒಂದು ವಿಷಯ ಹೇಳಲಿಕ್ಕೆ ಇಷ್ಟಪಡ್ತೀನಿ. ನಮ್ಮ ನವೀನ್ ಮಾಮ ಹೇಳಿದ್ರು, ನಗರಸಭೆಯಿಂದ ನಮ್ಮ ಹೇಳಿದ್ರು ಸಹ ತಪ್ಪಾಗ್ಲಿಕ್ಕಿಲ್ಲ ಅಂತ ಹೇಳಿ ನನಗೆ ವೈಯಕ್ತಿಕವಾಗಿ ಅನಿಸುತ್ತಿದೆ. ಹಳ್ಳಿ, ಗ್ರಾಮ, ಪಟ್ಟಣ ಹೀಗೆ ಅನೇಕ ನಗರಗಳ ಒಂದು ಬೆನ್ನೆಲುಬು, ಹೇಗೆ ರೈತ ಈ ದೇಶದ ಬೆನ್ನೆಲುಬು ಅಂತ ನಾವು ಹೇಗೆ ಕರೆಯುತ್ತೇವೋ ಹಾಗೆ ಸ್ವಚ್ಛ ಸಮಾಜದ ನಿರ್ಮಾಪಕರಾಗಿರ್ತಕ್ಕಂಥ ಪೌರ ಕಾರ್ಮಿಕರು ನಮ್ಮ ಭಾಗ್ಯ ವಿಧಾತರು. ನೋಡಿ, ವಿಚಿತ್ರ ಹೇಗಿದೆ ಅಂತಕ್ಕಂಥ ಒಂದು ಮಾತುಗಳನ್ನ ನಿಮ್ಮೆದುರಿಗೆ ಹೇಳಲಿಕ್ಕೆ ದಯವಿಟ್ಟು ಶಾಂತತೆಯನ್ನ ಕಾಪಾಡಿಕೊಳ್ಬೇಕು. ಕಾರ್ಯಕ್ರಮ ನಿಮ್ಮದೇ, ದಯವಿಟ್ಟು ಕ್ಷಮೆ ಇರಲಿ. ನೋಡಿ, ಬೆಳಗಿನ ಜಾವದಾಗ 5:30, 6 ಗಂಟೆಗೆ ಪೌರ ಕಾರ್ಮಿಕರ ಒಂದು ವ್ಯಾನ್ ಸೌಂಡ್ ಮಾಡ್ಕೊತ ಬರ್ತಾ ಇದೆ. ಆದ್ರೆ ಮನೆಯವರೆಲ್ಲ ಹೇಳ್ತಾರೆ ಕಸದವನ್ ಬಂದನು ಅಂತೇಳಿ. ಹೇಗಿದೆ ನೋಡಿ, ಕಸ ಹಾಕುವರು ನಾವರು, ಸ್ವಚ್ಛ ಮಾಡುವವರು ಪೌರ ಕಾರ್ಮಿಕರು, ಹೇಳುವುದು ಕಸದವನು ಬಂದನೆಂದು ಅಂತೇಳಿ. ಈ ಸಮಾಜದ ವಾಸನೆ, ಈ ಸಮಾಜದ ವಿಚಾರ, ಈ ಸಮಾಜದ ಆಲೋಚನೆ ನಾವು ಹೇಗಿದೆ ಅಂತಕ್ಕಂಥದನ್ನ ಆಲೋಚನೆಯನ್ನ ಮಾಡಬೇಕಾಗಿದೆ. ಮೂಗಿಗೆ ಕಟ್ಟುವ ಕೆಟ್ಟ ದುರ್ವಾಸನೆ ಇದ್ದರೂ ಸಹ ಅದನ್ನ ಲೆಕ್ಕಿಸದೆ
ಶರಣರ ನುಡಿಯಲ್ಲಿ, ಶರಣರ ಆಚಾರದಲ್ಲಿ, ಶರಣರ ವಿಚಾರದಲ್ಲಿ ಹೆಜ್ಜೆಯ ಗುರುತುಗಳನ್ನು ಒಂದೊಂದಾಗಿ ಬಿಡುತ್ತಾ ಹೋಗುವರು ಯಾರು ಅಂತಂದ್ರೆ ಅದು ಪೌರ ಕಾರ್ಮಿಕರು ಅಂತ ಹೇಳಿದ್ರೆ ತಪ್ಪಾಗಲಿಕ್ಕಿಲ್ಲ. ಈ ಸಂದರ್ಭದಲ್ಲಿ ನನಗೊಂದು ಜಾನಪದದ ಹಾಡು ನೆನಪಾಗುತ್ತದೆ. ಆಡಿಬಾಕಂದ ಅಂಗಾಲ ತೊಳೆದೇನೋ, ಆಡಿಬಾಕಂದ ಅಂಗಾಲ ತೊಳೆದೇನೋ, ತೆಂಗಿನ ಎಳೆನೀರನ್ನ ತೆಗೆದುಕೊಂಡು ಅಂತೇಳಿ. ಹಾಗೆ ನಾವು ಹಾಕಿರ್ತಕ್ಕಂಥ ಕಸ, ಕಡ್ಡಿ, ಹೊಲಸು, ನಾರುವ, ಗಪ್ಪಿರ್ತಕ್ಕಂಥ ಎಲ್ಲಾ ವಸ್ತುಗಳನ್ನ ಒಂದು ಸಾಯೂ ಸಹ ಕೋಪವನ್ನ ಮಾಡದೆ, ತಾಪವನ್ನ ಮಾಡದೆ ಅದೆಲ್ಲವನ್ನ ಸ್ವಚ್ಛನ್ನ ಮಾಡ್ತಕ್ಕಂಥವರು ಭಾಗ್ಯ ವಿಧಾತರು ಪೌರ ಕಾರ್ಮಿಕರು. ಅಂದ್ರೆ ನೀವು ಈಗಾಗಲೇ ವ್ಯಕ್ತಪಡಿಸಿದಂಗೆ ನಾವೆಲ್ಲ ಮಲಗಿರ್ತೀವಿ. ಆ ಮಲಗಿರುವಂತ ಸಂದರ್ಭದಲ್ಲಿ ಚಳಿಯನ್ನ ಲೆಕ್ಕಿಸದೆ, ಮಳೆಯನ್ನ ಲೆಕ್ಕಿಸದೆ, ಮತ್ತೆ ಯಾವುದನ್ನು ಲೆಕ್ಕಿಸದೆ ಬಂದು ಇಲ್ಲಿ ಹಾಜರಿ ತಗೊಂಡು ಕೆಲಸವನ್ನು ಮಾಡೋದಿದೆಯಲ್ಲ, ಅದು ಬಹಳ ತೊಂದರೆ ಇರ್ತಕ್ಕಂಥ ಕೆಲಸ. ಅದನ್ನ ಸ್ವಚ್ಛ ಮಾಡುವುದರ ಮೂಲಕ ಏನಪ್ಪ ಅಂದ್ರೆ ಊರನ್ನ ಸ್ವಚ್ಛಗೊಳಿಸಿ, ಊರಿನ ಸ್ವಚ್ಛತೆಯಿಂದ ಮತ್ತು ಆರೋಗ್ಯದಿಂದ ಇರುವಂತ ಮಾಡ್ತಕ್ಕಂಥ ಕಾರ್ಮಿಕರು ಯಾರ್ಯಾರು ಇದ್ರೆ ಅವರು ಪೌರ ಕಾರ್ಮಿಕರು ಅನ್ನುವಂಥದ್ದನ್ನ ನಾವು ಮರೆಯಬಾರದು. ಈ ನಮ್ಮ ಪೌರ ಕಾರ್ಮಿಕರಿಗೆ ಏನು ಬೇಡ, ಸರಿಯಾದಂತ ರೀತಿಯಲ್ಲಿ ಸಂಬಳ ಕೊಟ್ಟರೆ ಸಾಕು. ಅವರ ಆರೋಗ್ಯವನ್ನು ಕಾಪಾಡ್ತಕ್ಕಂಥದಕ್ಕೆ ಸವಲತ್ತುಗಳನ್ನು ಕೊಟ್ಟು ಸ್ವಲ್ಪ ಆಲೋಚನೆ ಮಾಡಿ. ನಾನು ಈಗಾಗಲೇ ಹೇಳಿದೆ, ನಾನು ಕೂಡ ನಿಮ್ಮ ಹಾಗೇನೆ, ನೀವು ಪೌರ ಕಾರ್ಮಿಕರಾದ್ರೆ ನಮ್ಮ ತಂದೆ ಕೃಷಿ ಕಾರ್ಮಿಕ. ನಾನು ಹೇಳ್ಕೋಬೇಕಾಗ್ತದೆ. ಇಲ್ಲಿ ಗಂಗಾವತಿ ಬಂದ ಮೇಲೆ ಒಂದು ಒಳ್ಳೆಯ ಬದುಕನ್ನು ಕಂಡುಕೊಂಡಿದ್ದೀನಿ. ನಮ್ಮ ಮಕ್ಕಳು ಇಬ್ಬರು ಅಮೆರಿಕಾದಲ್ಲಿದ್ದಾರೆ. ಇದು ಸಾಧ್ಯ ಆದದ್ದು ಯಾವುದರಿಂದ? ಗಂಗಾವತಿಯಲ್ಲಿ ಬಂದು ನಾನು ನೌಕರಿ ಮಾಡಿ ಅದರಿಂದ ಸಂಪಾದನೆ ಮಾಡುವಂತ ಹಣವನ್ನ ಅವರನ್ನ ಒಳ್ಳೆ ಸ್ಕೂಲ್ನಲ್ಲಿ ಓದಿಸಿ ನನ್ನ ಹಾಗಾಗಬಾರ್ದು, ನನಗಿಂತ ಮೇಲ್ಮಟ್ಟಕ್ಕೆ ಹೋಗ್ಬೇಕು ಅನ್ನುವಂಥ ದೃಷ್ಟಿಯಿಂದ, ಸದುದ್ದೇಶದಿಂದ ಮಾಡೋದ್ರಿಂದ ಇವತ್ತು ಇಬ್ಬರು ಮಕ್ಕಳು ನಮ್ಗೆ ಅರ್ಥ ಮಾಡ್ಕೊಳ್ಳಿ. ಹಾಗೆ ಎಷ್ಟೇ ಕಷ್ಟ ಇರ್ಬೋದು, ಈ ನಮ್ಮ ವಿಜಯನಂದ ವರ್ಗೆ ಅವರು ಹೇಳಿದ್ರು ಏನಂತ